ಕರ್ನಾಟಕದ ಎಲ್ಲಾ ಹಿಂದೂಗಳಿಗೆ ಒಂದು ಬಂಪರ್ ಆಫರ್ ಇದೆ, ಯಾರು ಸ್ಕಿಪ್ ಮಾಡ್ಕೋಬೇಡಿ. ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮೂಡಿಸಲು ನಮ್ಮ ಮಂಗಳೂರಿನ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲರವರು ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಕೇರಳ ಸ್ಟೋರಿ ಸಿನಿಮಾವನ್ನು ತೋರಿಸ್ತಾರಂತೆ. ನಿಜವಾಗಿಯೂ ಇಡೀ ಪುತ್ತೂರಿಗೂ ಹಾಗೂ ಇಡೀ ಕರ್ನಾಟಕಕ್ಕೆ ತೋರಿಸಬೇಕಾದ ಸಿನಿಮಾ ಯಾವುದು ಗೊತ್ತಾ? ಇಲ್ಲಿ ನೋಡಿ. ಪ್ರೊಪಗಂಡಾ ಸಿನಿಮಾವನ್ನ ಇವರು ಬಳಸಿಕೊಂಡು ನಾವು ಹಿಂದೂ ಯುವತಿಯರ ರಕ್ಷಕರು ಎಂಬಂತೆ ಇವರು ಪೋಸ್ಟ್ ಕೊಡೋಕೆ ನಿಂತಿದ್ದಾರೆ. ಇವರು ಪುತ್ತೂರಿನಲ್ಲಿ ಕೇರಳ ಸ್ಟೋರಿ ತೋರಿಸಿ ಯಾವ ಜಾಗೃತಿ ಮಾಡ್ತಾರೋ ಗೊತ್ತಿಲ್ಲ. ನಿಜಕ್ಕೂ ಪುತ್ತೂರಿನ ಹಿಂದೂ ಯುವತಿಯರಲ್ಲಿ ಜಾಗೃತಿ ಮೂಡಿಸಬೇಕಾಗಿದ್ರೆ ಇವರು ಪುತ್ತೂರಿನಲ್ಲಿ ತೋರಿಸಬೇಕಾಗಿರೋದು ಕೇರಳ ಸ್ಟೋರಿ ಅಲ್ಲ, ಇವರು ಪುತ್ತೂರಿನಲ್ಲಿ ತೋರಿಸಬೇಕಾಗಿರೋದು ಕೃಷ್ಣರಾವ್ ಸ್ಟೋರಿ. ಇವರು ಪುತ್ತೂರಿನಲ್ಲಿ ತೋರಿಸಬೇಕಾಗಿರೋದು ಕೃಷ್ಣನ ಲವ್ ಮತ್ತು ದೋಖಾ ಸ್ಟೋರಿ, ಅವನ ಕಾಮಕಾಂಡದ ಸ್ಟೋರಿ, ಅವನು ಮಗು ಮಾಡಿ ಕೈಕೊಟ್ಟು ಹೋದ ಸ್ಟೋರಿ, ಬಿಜೆಪಿ ಕುಟುಂಬ ಸಂತ್ರಸ್ತೆಗೆ ಮೋಸ ಮಾಡಿರುವ ಸ್ಟೋರಿ, ಹಾಗೆ ಪುತ್ತಿಲನ ನಾಪತ್ತೆ ಸ್ಟೋರಿ ಕೂಡ ಪುತ್ತೂರಿನ ಜನರಿಗೆ ತೋರಿಸುವ ಅಗತ್ಯ ಇದೆ. ಇದರ ಜೊತೆಗೆ ಮಾಜಿ ಶಾಸಕರೊಬ್ಬರ ಸ್ಟೋರಿಯನ್ನ ಇವರು ತೋರಿಸಬೇಕಾಗತ್ತೆ. ಒಬ್ಬರ ವಿಡಿಯೋ ಬಂತಲ್ಲ, ತೊಡೆ ತೋರಿಸಿ ಅಂತ, ಮತ್ತೊಬ್ಬರ ಫೋಟೋಗಳು ಬಂತಲ್ಲ ಅಕ್ರಮ ಸಂಬಂಧ ಮಾಡಿದ್ದು, ಅದನ್ನು ಕೂಡ ತೋರಿಸಿ ಜಾಗೃತಿ ಮಾಡಬೇಕಾಗಿದೆ. ಅದು ಬಿಟ್ಟು ಪುತ್ತೂರಿನಲ್ಲಿ ಕೇರಳ ಸ್ಟೋರಿ ಸಿನಿಮಾ ಪ್ರದರ್ಶನ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಪುತ್ತೂರಿನಲ್ಲಿ ಹಿಂದೂ ಯುವತಿಯರಲ್ಲಿ ಜಾಗೃತಿ ಮೂಡಬೇಕಾದ್ರೆ ಅಲ್ಲಿ ಮೊದಲಿಗೆ ಕೃಷ್ಣರಾವ್ ಲವ್ ಸೆಕ್ಸ್ ದೋಖಾ ಸ್ಟೋರಿಯೇ ಪ್ರದರ್ಶನಗೊಳ್ಬೇಕು. ಅದರಿಂದ ಈ ಬಿಜೆಪಿಯವರು ಎಷ್ಟು ನೀಚರು ಅನ್ನೋದು ಗೊತ್ತಾಗಬೇಕಾಗಿದೆ. ಇವರ ಬಾಯಲ್ಲಿ ಮಾತ್ರ ಮಾತೆ, ಸೋದರಿ, ಭಗಿನಿ ಅಷ್ಟೇ. ಅದನ್ನ ನಂಬಿ ಹೋದ್ರೆ ಕೃಷ್ಣರಾವ್ ತರ ಮಗು ಕೊಟ್ಟು ನಾಪತ್ತೆಯಾಗ್ತಾರೆ ಅನ್ನೋದು ಪುತ್ತೂರಿನ ಹಿಂದೂ ಯುವತರಿಗೆ ಅರ್ಥ ಮಾಡಿಸ್ಬೇಕು.